ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ಅಶ್ವಿನಿ ನಕ್ಷತ್ರ. ಅಶ್ವಿನಿ ನಕ್ಷತ್ರದ ಬಗ್ಗೆ ಏನು ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ, ಅಶ್ವಿನಿ ನಕ್ಷತ್ರ ಬಂದು ಮೇಷರಾಶಿಯಲ್ಲಿ ಬರ್ತದೆ. 27 ನಕ್ಷತ್ರಗಳಲ್ಲಿ ಮೊದಲನೆಯ ನಕ್ಷತ್ರ ಅಶ್ವಿನಿ ನಕ್ಷತ್ರ. ನೋಡಿ, ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಒಂದು ವಿಶಿಷ್ಟ ವಿಷಯ ಅಂತ ತಿಳಿಸ್ತೇನೆ. ಏನಪ್ಪಾ ಅಂದ್ರೆ, ಇರೋದು 27 ನಕ್ಷತ್ರಗಳಲ್ಲಿ ಅಶ್ವಿನಿ ನಕ್ಷತ್ರದಲ್ಲೇ ನೀವು ಯಾಕೆ ಹುಟ್ಟಿದ್ರಿ? ಇಷ್ಟೇ ಅಲ್ಲ, 27 ನಕ್ಷತ್ರಗಳಲ್ಲಿಯೂ ಹುಟ್ಟಿದವರಿಗೂ ಕೂಡ ಈ ವಿಷಯವನ್ನು ತಿಳಿಸ್ಕೊಂತ ಹೋಗ್ತೇವೆ. ಯಾವ ನಕ್ಷತ್ರಕ್ಕೆ ಯಾಕೆ ಹುಟ್ಟಿದ್ರಿ ಅಂತ. ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಹೇಳೋ ವಿಷಯ ಅಂದ್ರೆ, ನೋಡಿ, ಅಶ್ವಿನಿ ನಕ್ಷತ್ರದ ಅಧಿಪತಿ ಬಂದ್ಬಿಟ್ಟು ಕೇತು ಇರ್ತಾನೆ. ಕೇತು ಸ್ವಲ್ಪ ಜ್ಞಾನಿಯಾಗಿರ್ತಾನೆ. ಕೇತು ಯಾವಾಗಲೂ ಜ್ಞಾನಕಾರಕನಾಗಿರ್ತಾನೆ, ಧರ್ಮಕಾರಕನಾಗಿರ್ತಾನೆ, ವೈರಾಗ್ಯಕಾರಕನೂ ಆಗಿರ್ತಾನೆ. ಅಶ್ವಿನಿ ನಕ್ಷತ್ರದಲ್ಲಿ ಯಾರು ಹುಟ್ಟಿರ್ತಾನೆ ನೋಡಿ, ಆ ಮನೆ ಅವರಿಂದ ಬೆಳಗೋದು ಸ್ವಲ್ಪ ಹೆಚ್ಚಿರುತ್ತೆ. ಅಂದ್ರೆ ಇವರ ಜವಾಬ್ದಾರಿ ಆ ಮನೆಯಲ್ಲಿ ಹೆಚ್ಚಿರುತ್ತೆ ಮತ್ತು ಇವರ ಸಕ್ಸಸ್ಸು ಅವರ ಮನೆಯನ್ನ ಬೆಳಗ್ತಾ ಇರುತ್ತೆ, ಬೆಳಗೋ ಸಾಧ್ಯತೆ ಬಹಳ ಇರುತ್ತೆ. ಯಾರಾದ್ರೂ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಒಂದು ತಿಳ್ಕೊಳ್ಳಿ, ನಿಮ್ಮಿಂದ ಸಕ್ಸಸ್ ಬರ್ತದೆ. ಅದಕ್ಕಾಗಿ ನೀವು ದುಡಿಬೇಕು, ಆ ಛಲ ನೀವು ಇಟ್ಕೋಬೇಕು. ಇನ್ನು ಅಶ್ವಿನಿ ನಕ್ಷತ್ರದಲ್ಲಿ ಯಾಕೆ ಹುಟ್ಟಿದ್ರಿ ಅಂತ ಹೇಳಿದ್ರೆ, ನೋಡಿ, ಹಿಂದಿನ ಜನ್ಮದ ಕರ್ಮವನ್ನ ಸೂಚಿಸ್ತದೆ ಪ್ರತಿ ನಕ್ಷತ್ರ. ನೀವು ಹುಟ್ಟಿದ ನಕ್ಷತ್ರ ಏನ್ ಕರ್ಮ ಇದೆ ಹಾಗಾದ್ರೆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ? ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ನೋಡಿ, ಕೇತು ಅಧಿಪತಿ ಅಂತ ಹೇಳಿದೆ. ಇವರು ಅಜ್ಜ ಅವರ ಅಜ್ಜನ ಸೇವೆಯನ್ನ ಹಿಂದಿನ ಜನ್ಮದಲ್ಲಿ ಮಾಡಿರುವುದಿಲ್ಲ. ಅಜ್ಜ ಅಂತೀವಿ, ತಾತ ಅಂತೀವಿ. ಅವರ ಗ್ರ್ಯಾಂಡ್ ಫಾದರ್ ಸೇವೆಯನ್ನ ಅವರು ಮಾಡಿರಲ್ಲ. ಆ ಒಂದು ಕರ್ಮವನ್ನ ಹೊತ್ತುಕೊಂಡು ಇಲ್ಲಿ ಬಂದಿರ್ತಾರೆ. ಹುಟ್ಟಿದ ಕೂಡಲೇ ಅವರಿಗೆ ಕೇತು ದಶೆ ಆರಂಭ ಆಗ್ತದೆ. ಆ ಕರ್ಮವನ್ನ ಅವರು ಕಳೆದುಕೊಳ್ಳಬೇಕು. ಯಾವ ಕರ್ಮ? ಅಜ್ಜನ ಸೇವೆಯನ್ನ ಮಾಡಿಲ್ವಲ್ಲ, ಆ ಕರ್ಮವನ್ನ ಅವರು ಕಳೆದುಕೊಳ್ಳಬೇಕು. ಈ ಜನ್ಮದಲ್ಲಿ ನಿಮ್ಮ ಅಜ್ಜನ ಸೇವೆಯನ್ನ, ನಿಮ್ಮ ತಂದೆಯ ಸೇವೆಯನ್ನ ತುಂಬಾ ಮನಸ್ಸಿಟ್ಟು ಮಾಡ್ರಿ. ಅವರನ್ನ ಖುಷಿಯಾಗಿ ನೋಡ್ಕೊಳ್ಳಿ, ಅವರಿಗೆ ಬೇಜಾರಾಗದಂತೆ ನೋಡ್ಕೊಳ್ಳಿ, ಅವರನ್ನ ಗೌರವಿಸಿ, ಅವರು ತೃಪ್ತಿ ಆಗ್ಬೇಕು, ಅವರು ಆನಂದವಾಗುವಂತೆ ಬದುಕೋ ಹಾಗೆ ನೋಡ್ಕೊಳ್ಳಿ. ಇದು ನಿಮ್ಮ ಜವಾಬ್ದಾರಿ. ಇದು ಹಿಂದಿನ ಜನ್ಮದಿಂದ ನೀವು ಹೊತ್ತು ತಂದಿರುವ ಕರ್ಮ. ಇದು ನೆನಪಿರ್ಲಿ. ನೋಡಿ, ಎಂಥ ವಿಶಿಷ್ಟ ವಿಷಯ. ಈ ಜ್ಯೋತಿಷ್ಯ ಶಾಸ್ತ್ರದ ಆಳಕ್ಕೆ ಹೋದಂಗೆಲ್ಲ ಈ ವಿಷಯಗಳು ಸಿಗ್ತಾವೆ. ಜ್ಯೋತಿಷ್ಯ ಶಾಸ್ತ್ರವನ್ನ ಅಧ್ಯಯನ ಮಾಡ್ದಂಗೆಲ್ಲ ಈ ವಿಷಯಗಳು ತಿಳಿತಾವೆ. ಆ ವಿಷಯಗಳನ್ನ ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ ಮೂಲಕ ನಾವು ನಿಮಗೆ ತಿಳಿಸುತ್ತಾ ಇದ್ದೇವೆ. ತುಂಬಾ ವಿಶೇಷ ವಿಷಯಗಳನ್ನೇ ಈ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ ಅಲ್ಲಿ ಹೇಳ್ಕೊಂತ ಹೋಗ್ತೇನೆ. ನೀವು ಫಾಲೋ ಮಾಡಿ, ಇದರಿಂದ ನಿಮಗೆ ಅನುಕೂಲ ಆಗ್ತದೆ. ಮತ್ತೆ ಹೇಳ್ತೇನೆ, ಇದು ಸಣ್ಣ ವಿಚಾರ ಅಂತ ಅನ್ಕೋಬೇಡಿ. ನಿಮ್ಮ ಅಜ್ಜನ ಸೇವೆಯನ್ನು ಮಾಡಿ, ನಿಮ್ಮ ನಕ್ಷತ್ರ ಶಾಂತಿ ಆಗ್ತದೆ. ನೋಡಿ, ನವಗ್ರಹ ಶಾಂತಿ ಮಾಡಿಸಿದಾಗ ಅಥವಾ ವಿಶೇಷ ಹೋಮ ಹವನಗಳನ್ನು ಮಾಡಿಸಿದಾಗ ಶಾಸ್ತ್ರಿಗಳು ನಿಮ್ಮ ನಕ್ಷತ್ರ ಶಾಂತಿಯನ್ನು ಮಾಡ್ತಾರೆ. ಹಾಗೆಯೇ ಆಚರಣೆ ಮೂಲಕ ನೀವು ನಕ್ಷತ್ರ ಶಾಂತಿ ಮಾಡ್ಕೋಬೇಕಂದ್ರೆ ಅಥವಾ ನಿಮ್ಮ ಕರ್ಮವನ್ನು ಕಳ್ಕೋಬೇಕು ಅಂದ್ರೆ ನೀವು ಒಂದು ಕೆಲಸ ಮಾಡಿ, ಅಜ್ಜನ ಸೇವೆಯನ್ನು ಮಾಡಿ. ಯಾರು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ, ತಂದೆಯ ಸೇವೆಯನ್ನ ಮಾಡಿ. ಅಜ್ಜ, ತಾತ ಅಂತ ಕರಿತೇವೆ, ಗ್ರ್ಯಾಂಡ್ ಫಾದರ್ ಸೇವೆ ಮಾಡಿ. ಇದರಿಂದ ನಿಮ್ಮ ಸಕ್ಸಸ್ ಇನ್ನೂ ಹೆಚ್ಚಾಗ್ತದೆ. ನೋಡಿ, ಸಣ್ಣ ಬದಲಾವಣೆಗಳು ಕೂಡ ದೊಡ್ಡ ಸಕ್ಸಸ್ ಅನ್ನ ತಂದು ಕೊಟ್ಟು ಬಿಡಬಹುದು. ಇದರಲ್ಲಿ ಕಳ್ಕೊಳ್ಳೋದು ಏನಿದೆ? ಅಜ್ಜನ ಸೇವೆಗೆ ನೀವು ಕಳ್ಕೊಳ್ಳೋದಾದ್ರೂ ಏನಿದೆ? ಅಜ್ಜನ ಆಶೀರ್ವಾದವೂ ಸಿಗ್ತದೆ, ನಕ್ಷತ್ರವೂ ಒಳ್ಳೇದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ತುಂಬಾ ವಿಶೇಷ ವಿಷಯ. ತುಂಬಾ ಸಣ್ಣ ವಿಷಯ ಅನ್ಸುತ್ತೆ, ಆದ್ರೆ ದೊಡ್ಡ ಕೆಲಸ ಮಾಡುತ್ತೆ.
ಇಷ್ಟು ಮಾಡಿಕೊಳ್ಳಿ. ಅಶ್ವಿನಿ ನಕ್ಷತ್ರದವರು, ಮೇಷರಾಶಿ ಇರುತ್ತೆ ಅಶ್ವಿನಿ ನಕ್ಷತ್ರದವರು. ಇನ್ನು ಜಾತಕವನ್ನು ನೋಡಬೇಕು ಅಂದ್ರೆ ವೀಕ್ಷಕರೇ, ಅಥವಾ ನಿಮಗೆ ಏನಾದರೂ ತೊಂದರೆ ಇದ್ರೆ ವಾಮಾಚಾರ, ಭಾನಾಮತಿ, ದುಷ್ಟಶಕ್ತಿ ಪ್ರಯೋಗ, ಇದರ ಮೇಲೆಲ್ಲ ರಿಸರ್ಚ್ ಮಾಡಿದ್ದೇವೆ. ಗ್ರಹಗಳ ಶಾಂತಿ ಹೇಗೆ ಮಾಡಬೇಕು, ನಕ್ಷತ್ರ ಶಾಂತಿ ಹೇಗೆ ಮಾಡಬೇಕು, ಎಲ್ಲ ರಿಸರ್ಚ್ ಮಾಡಿದ್ದೇವೆ. ನೀವು ನಮಗೆ ಕರೆ ಮಾಡಬಹುದು, ನಾವು ನಿಮಗೆ ಸಲಹೆಯನ್ನು ನೀಡ್ತೇವೆ. ಶುಭವಾಗಲಿ.